ಇದೇನಿದು ಕೈಯಲ್ಲಿ ಕೇಕ್ ಇಟ್ಕೊಂಡಿದೀನಿ ಅಂತ ಕನ್ಫ್ಯೂಸ್ ಆದ್ರ ನ್ಯೂ ಇಯರ್ ಬಂತಲ್ರಿ. ಹೌದು, ಹೊಸ ವರ್ಷಕ್ಕೆ ಏನಿಲ್ಲ ಅಂದ್ರೂ ನಡೆಯುತ್ತೆ, ಆದ್ರೆ ಕೇಕ್ ಇಲ್ಲ ಅಂದ್ರೆ ನಡೆಯುತ್ತಾ? ಡೆಫಿನೆಟ್ಲಿ ನೋ. ಹೌದು, ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗ್ತಾ ಇದೆ. ಬೆಂಗಳೂರಿನ ಪ್ರತಿ ಬೇಕರಿಯಲ್ಲೂ ಕೂಡ ಕಲರ್ ಕೇಕ್ಗಳ ಕಲರವ ಶುರುವಾಗ್ಬಿಟ್ಟಿದೆ. ಸದ್ಯ ನಾನೀಗ ಹಲಸೂರಿನ ಕೇಕ್ ಹೌಸ್ ನಲ್ಲಿದ್ದೀನಿ. ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವೆಲ್ಲ ವೆರೈಟೀಸ್ ಆಫ್ ಕೇಕ್ಸ್ ಇದಾವೆ, ಯಾವ ಕೇಕು ಈ ಬಾರಿ ಟ್ರೆಂಡಿಂಗ್ ನಲ್ಲಿದೆ, ಯಾವ ಕೇಕ್ ನ ಅತಿ ಹೆಚ್ಚು ಪ್ರಿಫರ್ ಮಾಡ್ತಾರೆ ಅಂತ ದೃಶ್ಯಗಳಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಕೇಕ್ಸ್, ರೆಡ್ ವೆಲ್ವೆಟ್ ಕೇಕ್ ಆಗಿರ್ಬೋದು, ರೈನ್ಬೋ ಕೇಕ್ ಆಗಿರ್ಬೋದು, ಹಾಗೆ ಚಾಕ್ಲೇಟ್ ಕೇಕ್ ಆಗಿರ್ಬೋದು, ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಆಗಿರ್ಬೋದು. ಸೊ ಹೀಗೆ ಕಲರ್ ಕೇಕ್ಸ್ಗಳು ನೋಡ್ತಾ ಇದ್ರೇನೆ ತಿನ್ಬೇಕು ಅನ್ನೋಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಮಾಡ್ತಾ ಇವೆ. ಹೊಸ ವರ್ಷಕ್ಕೆ ಒಂದ್ ರೀತಿಯಲ್ಲಿ ಸ್ಪೆಷಲ್ ಆಗಿ ಇಲ್ಲಿನ ಕೇಕ್ ಹೌಸ್ ಬೇಕರಿ ಮಾಲೀಕರು ಪ್ರಿಪೇರ್ ಮಾಡಿರುವಂತದ್ದು ನಿಜಕ್ಕೂ ಲೈಕ್ ನೋಡೋದಕ್ಕೆ ಇಷ್ಟು ಕಲರ್ಫುಲ್ ಆಗಿದೆ. ಇನ್ನು ಟೇಸ್ಟ್ ಮಾಡಿ ನೋಡಿದ್ರೆ ಹೇಗಿರುತ್ತೆ ಅಂತ ಅನ್ಕೊಳ್ತಾ ಇದ್ದೀರಾ? ಡೆಫಿನೆಟ್ಲಿ ಹೊಸ ವರ್ಷಕ್ಕೆ ಈ ಎಲ್ಲ ಕೇಕ್ಗಳನ್ನ ಒಂದು ಟ್ರೈ ಮಾಡ್ಬೋದು. ಹಾಗಾದ್ರೆ ಈ ವರ್ಷ ಯಾವ ಕೇಕ್ ನ ಜಾಸ್ತಿ ಜನ ಪ್ರಿಫರ್ ಮಾಡ್ತಾರೆ? ಈ ವರ್ಷ ಏನಾದ್ರೂ ಕೇಕ್ ರೇಟ್ ಜಾಸ್ತಿ ಆಗಿದ್ಯಾ? ಬೇಕರಿ ಮಾಲೀಕರನ್ನ ಮಾತನಾಡಿಸುವಂತ ನಾನು ಪ್ರಯತ್ನ ಮಾಡ್ತೀನಿ. ನಮ್ ಜೊತೆಗಿದ್ದಾರೆ ಕೇಕ್ ಹೌಸ್ ನ ಮಾಲೀಕರಾದಂತ ಪ್ರಸನ್ನ ಅವರು. ಸರ್ ನಮಸ್ತೆ. ಈ ವರ್ಷ ಏನಾದ್ರೂ ಕೇಕ್ ರೇಟ್ ಜಾಸ್ತಿ ಆಗಿದ್ಯಾ? ಜನ ಯಾವ ಒಂದು ಫ್ಲೇವರ್ ಕೇಕ್ ನ ಜಾಸ್ತಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ? ಈ ಸರಿ ರೇಟ್ ಏನು ಜಾಸ್ತಿ ಆಗಿಲ್ಲ, ಎಲ್ಲ ಸೇಮ್ ರೇಟಲ್ಲೇ ಇದ್ದೀವಿ. ಕಸ್ಟಮರ್ಸಿಗೆ ಇಷ್ಟ ಆಗೋ ಥರ ಎಲ್ಲ ಕೇಕ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಬ್ಲ್ಯಾಕ್ ಫಾರೆಸ್ಟು, ವೈಟ್ ಫಾರೆಸ್ಟು, ಬಟರ್ ಸ್ಕಾಚು, ಬ್ಲೂಬೆರಿ ಇವೆಲ್ಲ ರೆಗ್ಯುಲರಾಗಿ ನಡೀತಾ ಇರುತ್ತೆ. ಈ ಸರಿ ಫ್ಯೂಷನ್ ಕೇಕ್ಸ್ ಥರ ಕಿಟ್ ಕ್ಯಾಟ್ ಕೇಕು, ರಸ್ಮಲೈ ಕೇಕು, ಚಾಕೋ ಆಲ್ಮಂಡ್ ಮತ್ತು ವೆನಿಲಾ ಆಲ್ಮಂಡ್ ಎಲ್ಲ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ಜನರಿಗೆ ತುಂಬ ಇಷ್ಟ ಆಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಅದನ್ನು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಜಾಸ್ತಿ ಬುಕ್ ಮಾಡ್ಕೊಂಡಿದ್ದಾರೆ ಅಥವಾ ಲಾಸ್ಟ್ ಮಿನಿಟ್ ಪ್ಲಾನ್ ಮಾಡೋದು ಜಾಸ್ತಿ ನಮ್ಮ ಜನಗಳು? ಸ್ವಲ್ಪ ಈಗ ಇತ್ತೀಚೆಗೆ ಸ್ವಲ್ಪ ಲಾಸ್ಟ್ ಮಿನಿಟ್ ಮೂಮೆಂಟಲ್ಲಿ ಬುಕ್ ಮಾಡೋದು ಜಾಸ್ತಿ ಇದೆ. ಮತ್ತು ಸ್ವಲ್ಪ ಜನ ಅವ್ರಿಗೆ ಬೇಕಾಗಿರೋಂಥ ಫ್ಲೇವರ್ನ ಅವ್ರು ಬುಕ್ ಮಾಡ್ತಾರೆ. ಮತ್ತು ರೆಗ್ಯುಲರಾಗಿ ಅವರು ಲಾಸ್ಟ್ ಮೂಮೆಂಟಲ್ಲಿ ಏನು ಇಷ್ಟ ಇರುತ್ತೋ, ಯಾವುದು ರೆಡಿ ಸಿಗುತ್ತೋ ಅವೈಲೇಬಲ್ ಇರೋದನ್ನು ತೊಗೋತಾರೆ. ಬಟ್ ಎರಡೂ ನಡೆಯುತ್ತೆ, ಬುಕ್ ಮಾಡ್ತಾರೆ ಮತ್ತು ಲಾಸ್ಟ್ ಮೂಮೆಂಟಲ್ಲೂ ತೊಗೋತಾರೆ. ಸರ್, 1 kg ಐಸ್ ಕೇಕ್ ಎಷ್ಟಿದೆ? ನಾರ್ಮಲ್ ಕೇಕ್ ಎಷ್ಟಿದೆ? ನಾರ್ಮಲ್ 500 ಸ್ಟಾರ್ಟ್ ಇದೆ. ವೆನಿಲಾ, ಬಟರ್ ಸ್ಕಾಚು, ಚಾಕ್ಲೇಟು ಡಿಫ್ರೆಂಟ್ ರೇಟ್ಸ್ ಇದೆ. ಐಸ್ ಕೇಕಲ್ಲಿ 700 ಸ್ಟಾರ್ಟ್ ಇದೆ, 1000 ರೂಪೀಸ್ವರೆಗೂ ಇದೆ. ಸರ್, ಈಗ ಕೇಕ್ ಬಿಟ್ಟು ಬೇರೆ ಏನಾದರೂ ಪರ್ಯಾಯ ಆಪ್ಷನ್ಸ್, ಆಲ್ಟರ್ನೇಟ್ ಏನಾದರೂ ಟ್ರಫಲ್ಸ್ ಆ ಥರ ಏನಾದರೂ ಪ್ರಿಫರ್ ಮಾಡ್ತಾರೆ ಜನ? ಮಾಡ್ತಾರೆ, ಟ್ರಫಲ್ ಮಾಡ್ತಾರೆ, ಚಾಕೋ ವೆನಿಲಾ, ಚಾಕೋ ಆಲ್ಮಂಡ್ಸು ಇವೆಲ್ಲ ಚಾಕ್ಲೇಟ್ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲರೂ ಪ್ರಿಫರ್ ಮಾಡೋದು ಜಾಸ್ತಿ ಚಾಕ್ಲೇಟ್ಸೇ, ಟ್ರೆಂಡಿಂಗು ಅದೇ ಇರೋದು. ಸೊ ಇದು ಬೇಕರಿ ಮಾಲೀಕರು ಹೇಳ್ತಾ ಇರುವಂತ ಮಾತು. ಅಂದ್ರೆ 1 kg ಐಸ್ ಕೇಕ್ 700 ರೂಪಾಯಿಂದ ಶುರುವಾಗುತ್ತೆ. ನಾರ್ಮಲ್ ಕೇಕ್ 1 kg ಐಸ್ ಕೇಕ್ 700 ರೂಪಾಯಿಂದ ಶುರುವಾದ್ರೆ ನಾರ್ಮಲ್ ಕೇಕ್ 500 ರೂಪಾಯಿಂದ ಶುರುವಾಗುತ್ತೆ. ಸೊ ಜಾಸ್ತಿ ಈ ಬಾರಿ ಕಿಟ್ಕ್ಯಾಟ್ ಕೇಕ್ ಟ್ರೆಂಡಿಂಗ್ ಅನ್ನಿದೆ. ಕೇಕ್ ಬಿಟ್ಟು ಟ್ರಫಲ್ಸ್, ಬ್ರೌನಿ ಕೂಡ ಜನ ಪ್ರಿಫರ್ ಮಾಡ್ತಾರೆ. ಜಾಸ್ತಿ ಜನ ಆಲ್ಮೋಸ್ಟ್ ಲಾಸ್ಟ್ ಮಿನಿಟ್ ಪ್ಲಾನ್ ಇಟ್ಕೊಂಡಿರೋದ್ರಿಂದ ಯಾವ್ದು ರೆಡಿ ಇರುತ್ತೆ ಅದನ್ನ ತಗೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಚಂದನ, ಬೆಂಗಳೂರು.